ಅವಳು ಲವರ್ ಇದ್ರು ಬೆಸ್ಟ್ ಫ್ರೆಂಡ್ ಅಂತ ಮತ್ತೊಬ್ಬನ ಜೊತೆ ಓಡಾಡ್ತಾ ಇದ್ಲು. ಇದರಿಂದ ರೊಚ್ಚಿಗೆದ್ದ ಪ್ರಿಯಕರ ತನ್ನ ಹುಡುಗಿ ಜೊತೆ ಓಡಾಡ್ತಿದ್ದವನಿಗೆ ಮಾಡಬಾರದನ್ನ ಮಾಡಿದ್ದಾನೆ. ಸುಂದ್ರಿ ಹಿಂದೆ ಸುತ್ತಾಡ್ತಿದ್ದವನು ವಿಲವಿಲ ಅಂತಿದ್ದಾನೆ. ಹೆಸರಲ್ಲಿ ಹೆಣ್ಣಿನ ಮೋಹದ ಬಲೆಗೆ ಬಿದ್ರೆ ಬರ್ಬಾದಾಗೋದು ಗ್ಯಾರಂಟಿ. ಬೆಳ್ಳಗೆ ಬಣ್ಣದ ಚಿಟ್ಟೆಯಂಗಿದ್ದಾಳೆ ಅಂತ ಹಿಂದಿಂದೆ ಸುತ್ತಿದ್ರೆ ಸಂಕಷ್ಟದ ಸುಳಿಗೆ ಸಿಲುಕೋದು ಪಕ್ಕ. ಲವ್ವರ್ ಜೊತೆ ಬೆಸ್ಟೀನೂ ಬೇಕು ಅನ್ನೋ ಚಿತ್ರಾಂಗಿಣಿಯರು ಇನ್ನೂ ಡೇಂಜರ್ ಕಂಡ್ರಿ. ಹಾವೇರಿಯಲ್ಲಿ 3 ಬೆಸ್ಟಿ ಹಿಂದೆ ಸುತ್ತಾಡ್ತಿದ್ದವಳು ಜೀವ ಬಾಯಿಗೆ ಬರಿಸಿದ್ದಾಳೆ. ಮಾವನ ಜೊತೆ ಚಿನ್ನಾಟ, ಬೆಸ್ಟಿ ಜೊತೆ ಓಡಾಟ. ಹುಡುಗಿ ಹಿಂದೆ ಹೋದವನ ಸ್ಥಿತಿ ಅಯ್ಯೋ ಪಾಪ. ಈ ಇನ್ಸ್ಟಾ ಯುಗದಲ್ಲಿ ಲವ್ ಅನ್ನೋ ಡೆಫಿನೇಷನ್ನೇ ಬದಲಾಗೋಗಿದೆ. ಅದೇನ್ ಲವ್ ಮಾಡ್ತಾರೋ ಏನ್ ಕಥೆಯೋ ಒಂದು ಅರ್ಥ ಆಗಲ್ಲ. ಲವ್ವರ್ಸ್ ಮಧ್ಯೆ ಬೆಸ್ಟಿ ಇರ್ಲೇಬೇಕು ಅನ್ನೋ ಹುಚ್ಚು ಬೇರೆ. ಈ ಟ್ರೆಂಡ್ ಮಧ್ಯೆ ಲವ್ವರ್ ಯಾರೋ ಬೆಸ್ಟಿ ಯಾರೋ ಆ ದೇವರಿಗೆ ಗೊತ್ತಾಗ್ಬೇಕು. ಹಾವೇರಿಯಾಗಿ ರಂಗರಂಗೀನ್ ರಂಗೀಲ ಮಾಡಿದ್ದು ಅದನ್ನೇ. ಇತ್ಲಾಗೆ ಅವನು ಅತ್ಲಾಗೆ ಅವನು ಅಂತ ಜಿಗಿ ಜಿಗಿ ಅಂತಿದ್ದವಳು ರಣಾಂಗಣವನ್ನೇ ಸೃಷ್ಟಿಸಿದ್ದಾಳೆ. ಸ್ಟೈಲ್ ಆಗಿ ತುಟಿಯಲ್ಲದೆ ಸ್ಮೈಲ್ ಕೊಡ್ತಿದ್ದಾಳಲ್ಲ ಇವಳೇ ನೋಡಿ. ಬೆಡ್ ಮೇಲೆ ಬೆಸ್ಟಿ ಬ್ರೆಡ್ ಮುರಿಯುವಂತೆ ಮಾಡಿರೋ ಆವರೇಜ್ ಏಂಜಲ್. ಹೆಸರು ರಂಜಿತಾ ಅಂತ. ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ಕೊಂಡಿದ್ದಾಳೆ. ಅದ್ ಯಾವಾಗ ಬುಕ್ ಹಿಡಿದು ಓದ್ತಿದ್ಲೋ ಗೊತ್ತಿಲ್ಲ. ಬರೀ ಸೆಲ್ಫಿ ರೀಲ್ಸು ಅಂತಿದ್ದವಳು ಹುಬ್ಬಳ್ಳಿಗೆ ಮದುವೆಗೆ ಅಂತ ಹೋಗಿ ಕಣ್ಣಲ್ಲದೆ ಪ್ರೇಮದಾಟ ಆಡಿದ್ಲು. ಮದುವೆ ಮನೆಯಲ್ಲೇ ಈ ಕಮಂಗಿ ಅರುಣ್ನ ಬಲೆಗೆ ಬಿದ್ದಿದ್ಲಂತೆ. ವರಸೆಯಲ್ಲಿ ಇಬ್ಬರು ಮಾವ ಸೊಸೆ ಆಗಿದ್ರಿಂದ ಹುಬ್ಬಳ್ಳಿ ಟು ಹಾವೇರಿ ಅಳ್ಳಾಡ್ಸಾಟ ಶುರು ಮಾಡಿದ್ರು. ಬೆಸ್ಟಿ ಜೊತೆ ಕ್ಲೋಸ್, ರೊಚ್ಚಿಗೆದ್ದ ಲವ್ವರ್ ಜೊತೆ ಜಾಲಿ ಅಂತಿದ್ದವಳು ದಿನ ಕಳೆದಂತೆ ಅರುಣ್ಣನ್ನ ಅವಾಯ್ಡ್ ಮಾಡ್ತಿದ್ಲಂತೆ. ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದವಳು ಅಮ್ಮ ಬೈತಾರೆ ಅಂತ ಮೆಸೇಜ್ ಮಾಡೋದನ್ನೇ ನಿಲ್ಲಿಸಿದ್ಲಂತೆ. ಇದೇ ಗ್ಯಾಪ್ನಲ್ಲಿ ಕ್ಲಾಸ್ಮೇಟ್ ಚೇತನ್ ಜೊತೆ ಈ ರಂಜಿತಾ ಫುಲ್ ಕ್ಲೋಸ್ ಆಗಿದ್ಲು. 3 ನನ್ ಬೆಸ್ಟಿ ಅಂತ ಸುತ್ತಾಡ್ತಿದ್ಲಂತೆ. ಅಲ್ದೆ ಒಟ್ಟಿಗೆ ಕಂಪ್ಯೂಟರ್ ಕ್ಲಾಸ್ಗೂ ಹೋಗ್ತಿದ್ರು. ಅತ್ತ ರಂಜಿತಾಗೆ ಅರುಣ್ ಪದೇ ಕಾಲ್ ಮಾಡಿದ್ನಂತೆ. ಮೊನ್ನೆ ಚೇತನ್ ಕಾಲ್ ಪಿಕ್ ಮಾಡಿ ನಾನವಳ ಫ್ರೆಂಡು ಅಂತ ಮಾತಾಡಿದ್ದಾನೆ. ಇವನಿಂದಲೇ ರಂಜಿತಾ ದೂರ ಆಗಿದ್ದಾಳೆ ಅಂದ್ಕೊಂಡು ಅರುಣ್ ರಾಕ್ಷಸನಾಗಿದ್ದಾನೆ. ಹೀಗಾಗಿ ಚೇತನ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಕಿಡ್ನಾಪ್ ಮಾಡಿದ್ರು, ರಕ್ತದೋಕುಳಿ ಹರಿಸಿದ್ರು. ಏಪ್ರಿಲ್ 1ರಂದು ಗ್ಯಾಂಗ್ ಕಟ್ಕೊಂಡು ಅರುಣ್ ಸ್ವಿಫ್ಟ್ ಕಾರ್ನಲ್ಲಿ ಹಾವೇರಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಮೊದಲೇ ರಂಜಿತಾಳನ್ನ ಕರೆಸಿ ವಾರ್ನ್ ಮಾಡಿದ್ದಾನೆ. ಬಳಿಕ ರಂಜಿತಾಳಿಂದಲೇ ಚೇತನ್ಗೆ ಕಾಲ್ ಮಾಡಿಸಿತ್ತು. ನನ್ನ ಅಣ್ಣ ಕರೀತಿದ್ದಾನೆ ಬಾ ಅಂತ ಈ ಮಳ್ಳಿ ಕರೆಸಿದ್ದಾಳೆ. ಹುಡುಗಿ ಕರೆದ್ಲು ಅಂತ ಓಡೋಡಿ ಬಂದಿದ್ದ ಚೇತನ್ ಅರುಣ್ ಗ್ಯಾಂಗ್ ಕೈಗೆ ತಗಲಾಕೊಂಡಿದ್ದ. ಮೊದಲು ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ಬಾರ್ ಒಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಂಠಪೂರ್ತಿ ಕುಡಿದು ನಶೆಯಲ್ಲೇ ಚೇತನ್ ಮೇಲೆ ಯಗರೆಗರಿ ಮನ ಬಂದಂತೆ ಥಳಿಸಿದ್ದಾರೆ. ಅವ್ರು ಕುಡಿದ್ರು. ಆಮೇಲೆ ಏನೇನು ಕೇಳಿದ್ರೆ ನಾ ಎಲ್ಲ ಹೇಳಿದೆ, ಏನಿಲ್ಲರಿ ನಂದೇನೆಲ್ಲ ಹಾಕಿಂದ ತಿಳಿದೆ. ಅವಾಗೆಲ್ಲ ಸುಳ್ಳು ಹೇಳತ್ತೀನಿ ಕಪ್ಪಾಳಕ್ಕೆಲ್ಲ ಹೊಡೆದ್ರೆ. ಫೋನ್ ಕಸ್ಕೊಂಡಿದ್ರು, ಫೋನ್ ಎಲ್ಲ ನೋಡಿದ್ರು, ಅದ್ರಾಗ ಏನಿಲ್ಲ ಅಂತ ಏನೇನು ಮಾಡಿದ್ರು ಸರ್. ಅಲ್ಲೇ ಹೊಡೆದ್ರು. ಕಾರ್ ಹೋಗಿದ್ದ ಫೋಟೋ ನಮ್ಮ ಫ್ರೆಂಡ್ ತಗೊಂಡಿದ್ದ. ನಿಮ್ಮ ಫ್ರೆಂಡ್ ಕಾರಿನ ಫೋಟೋ ತಗೊಂಡು ಅವ್ನು ಕರೆಸಿದ್ರು ಅಂತೇಳಿ ಅವ್ನು ಕರ್ಸಿದ್ರು ಫೋನ್ ಹಚ್ಚಿ. ಅವ್ನ ಕಡೆ ಹೋಗೋಣ ಅಂತೇಳಿ ಕಾರ್ನ ಹತ್ತಿಸ್ಕೊಂಡ್ರಿ. ನನ್ನ ಮ್ಯಾಗ ಹಲ್ಲೆ ಕೊಲೆ ಮಾಡೋ ಯತ್ನ ಮಾಡಿದ್ರು. ಬಾರ್ನಲ್ಲಿ ಸಿಸಿಟಿವಿ ಇರೋದು ಗೊತ್ತಾಗ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದು ದೇವಿ ಹೊಸೂರು ಕ್ರಾಸ್ ಬಳಿ ಕರೆದೊಯ್ದಿದ್ದಾರೆ. ಬಿಟ್ಬಿಡಿ ಸಾರಂತ್ರು ಬಿಡದೆ ಮಾರಕಾಸ್ತ್ರ ದೊಣ್ಣೆಗಳಿಂದ ಚೇತನ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಯಾವಾಗ ಚೇತನ್ ರಕ್ತ ಹರಿಯೋದಕ್ಕೆ ಶುರುವಾಯ್ತು ದಾರಿ ಮಧ್ಯೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಹಾವೇರಿ ಖಾಸಗಿ ಆಸ್ಪತ್ರೆಯಲ್ಲಿ ಚೇತನ್ ಚಿಕಿತ್ಸೆ ಪಡೆಯುತ್ತಿದ್ದು ಹೆತ್ತವರು ಆತಂಕಗೊಂಡಿದ್ದಾರೆ. ನನ್ನ ಮಗನಿಗೆ ರಕ್ಷಣೆ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಆ ಹುಡುಗಿ ಭಾಳ ಡೇಂಜರ್ ಅದಾಳ್ರಿ. ಅವಳೇ ಕರೆಸಿ ನಮ್ಮ ಮಗನ ಹೊಡೆಸ್ಯಾಳ್ರಿ. ನನ್ನ ಮಗ ಇನ್ನು ಇದಕ್ಕೂ ಮಾಡೋಕ್ಕೂ ಇದನ್ನು ಮಾಡ್ಯಾರ್ರಿ ಅವರು. ನನ್ನ ಮಗ ನಾನು ಆಕಿನೇನು ನಾನು ಲವ್ ಮಾಡಿಲ್ಲ ಅಂದ್ರೆ ಕೇಳೋಲ್ಲ. ನೀ ಇಲ್ಲಿ ಮಾಡಿದಿ ಆಕಿ ಕೂಟ ಮಾತಾಡ್ತಿ ಅಂದು ಹೊಡಿತಾರಂತ್ರಿ. ಈ ಸಂಬಂಧ ಹಾವೇರಿ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಅರುಣ್ ಮತ್ತು ಆತನ ಸ್ನೇಹಿತರಾದ ನಾಗರಾಜ್, ಅಕ್ಷಯ್, ಚೇತನ್ ಅಣ್ಣಪ್ಪನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ಟಾರೆ ಹುಡುಗಿ ಹಿಂದೆ ಬಿದ್ದು ಒಬ್ಬ ವಿಲವಿಲ ಅಂತಿದ್ರೆ
ಮತ್ತೊಬ್ಬ ಜೈಲು ಸೇರಿದ್ದಾನೆ. ಇನ್ನು ಮುಂದಾದ್ರೂ ಬೆಸ್ಟಿ ಅಂತ ಹಿಂದಿಂದೆ ಬಿದ್ದವರು ಹುಷಾರಾಗಿರಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಅವಳಿಗೆ ಕೆಲ್ಸಕ್ಕೆ ಹೋಗುವ ಹುಚ್ಚು. ಆದ್ರೆ ಪತ್ನಿ ಜಾಬ್ ಮಾಡೋದು ಗಂಡನಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ಕೆಲಸಕ್ಕೆ ಹೋಗ್ಬೇಡ ಎಂದಿದ್ದೆ ತಡ. ಹೆಂಡತಿ ಧಗಧಗನೆ ಹೊತ್ತಿ ಉರಿದಿದ್ದಾಳೆ. ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಅಂತಾರೆ. ಈ ಗಂಟು ಗಟ್ಟಿಯಾಗಿ ಇರಬೇಕು ಅಂದ್ರೆ ಅನುಸರಿಸಿಕೊಂಡು ಹೋಗ್ಬೇಕು. ಎಲ್ಲ ಏಳು ಬೀಳುಗಳನ್ನ ಮೆಟ್ಟಿ ನಿಂತ್ರೆ ಮಾತ್ರ ಸಂಸಾರ ಸ್ವರ್ಗ. ಹಠಕ್ಕೆ ಬಿದ್ದು ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋ ಹೆಂಡತಿಗಿದ್ರೆ ನರಕವಾಗೋದು ಪಕ್ಕ. ಚಾಮರಾಜನಗರದಲ್ಲಿ ಗಂಡ ಕೆಲಸಕ್ಕೆ ಹೋಗ್ಬೇಡ ಅಂದಿದ್ದಕ್ಕೆ ಹೆಂಡತಿ ಧಗಧಗ ಹೊತ್ತಿ ಉರಿದಿದ್ದಾಳೆ. ಕೆಲಸಕ್ಕೆ ಹೋಗ್ಬೇಡ ಎಂದ ಗಂಡ ಹೆಂಡತಿ ಕೆಂಡ. ಬೆಂಕಿ ಕಡ್ಡಿ ಗೀರಿದ್ಲು, ಪತಿ ಜೊತೆ ಧಗಧಗಿಸಿದ್ಲು. ಇವರೇ ನೋಡಿ ಬೆಂಕಿಯಲ್ಲಿ ಬೆಂದ ಗಂಡ ಹೆಂಡತಿ. ಹೆಸರು ಮಹೇಶ್ ಅಂಡ್ ಸುಧಾ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಕುಂತೂರು ಗ್ರಾಮದವರು. ಕಳೆದ 2 ವರ್ಷದ ಹಿಂದೆ ಸಪ್ತಪದಿ ತುಳಿದಿದ್ದ ಜೋಡಿ ಖುಷಿ ಖುಷಿಯಾಗಿ ಜೀವನ ನಡೆಸ್ತಿದ್ರು. ಗಂಡ ಹೆಂಡತಿ ಮಧ್ಯೆ ಯಾವ ಸಮಸ್ಯೆಯೂ ಇರಲಿಲ್ಲ. ಸುಧಾ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ರೆ ಮಹೇಶ್ ಊರಲ್ಲೇ ಕೆಲಸ ಮಾಡ್ಕೊಂಡಿದ್ದ. ದಿನಗಳೆದಂತೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕ್ ಮಾಡ್ಕೊಳ್ತಿದ್ರು. ಒಬ್ಬರ ಮೇಲೆ ಒಬ್ರು ರೇಗಾಡ್ತಿದ್ರು. ಈ ಎಲ್ಲ ವಿಷಯವನ್ನ ಸುಧಾ ಹೆತ್ತವರಿಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದಿದ್ರಂತೆ. ಸಣ್ಣ ಪುಟ್ಟದಕ್ಕೆಲ್ಲ ಮಾತು ನಡೀತದ ಸುಬ್ರವ್ ಏನಾದ್ರು ಸೊರಗಿಸ್ಕೊಳ್ಳೋದು ಸೊರಗಿಸ್ಕೊ ಮಾಡಕ್ ಹೋಗವ ಅಂತ ಹೇಳ್ತಿದ್ರು. ನೆನ್ನೆ ಹೋಗೋದೇನು ಹೋದ್ಮೇಲೆ ಈ ತರ ಕಂಡೀಷನ್ ಅಂತಂದ್ರೆ ನಾನು ಏನ್ ಮಾಡಿದ್ರೆ ಹೇಳಿ ಅಂತಂದ್ರೆ ನನ್ಗೆ ಗೊತ್ತಿಲ್ಲ, ಅವ್ರೇ ಮಾಡ್ಕೊಂಡಿರೋದು. ಅನುಮಾನ ಅಂದ್ರೆ ಅವ್ರ ಮೇಲೆ ಅನುಮಾನ ಅದ, ಇನ್ನೇನು ಅನುಮಾನ ಇಲ್ಲ. ದೊಡ್ಡವರು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಇವರ ತಲೆಗೆ ಹೊಕ್ಕಿರ್ಲಿಲ್ಲ. ಹೀಗಾಗಿ ಜಗಳ ಮಾತ್ರ ನಿಂತಿರ್ಲಿಲ್ಲ. ಇದೇ ಕೋಪದಲ್ಲಿ ಸುಧಾ ಹಬ್ಬಕ್ಕೆ ಅಂತ ತವರು ಮನೆಗೆ ಹೋಗಿ ಬಂದಿದ್ಲು. ಈ ವೇಳೆ ಮಹೇಶ್ ಮನಸ್ಸಲ್ಲಿ ಏನ್ ಓಡ್ತಾಗಿತ್ತೋ ಏನೋ. ಹೆಂಡತಿಗೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ಬೇಡ ಅಂತ ತಾಕೀತು ಮಾಡಿದ್ದಾನೆ. ಅಲ್ಲಿಂದಲೇ ನೋಡಿ ಮತ್ತೊಂದು ಯುದ್ಧ ಶುರುವಾಗಿತ್ತು. ಮೂಗಿನ ಮೇಲೆ ಕೋಪ ಇಟ್ಕೊಂಡಿದ್ದ ಸುಧಾ ಪಟಪಟ ಅಂತ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡಿದ್ದಾಳೆ. ಅಯ್ಯೋ ಶಿವ ಅಂತ ಹೆಂಡತಿಯನ್ನ ರಕ್ಷಿಸೋಕೆ ಹೋದ್ರೆ ಗಂಡನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಪರಿಣಾಮ ಇಬ್ಬರು ಬೆಂಕಿಯಲ್ಲಿ ಬೆಂದು ಗಂಭೀರವಾಗಿ ಗಾಯಗೊಂಡಿದ್ರು. ಕುಂತೂರು ಕರ್ಕೊಂಡೋಗಿ ರಾತ್ರಿ ನಂಗೆ ಟಾರ್ಚರ್ ಕೊಟ್ಟು ಆ ಥರ ಮಾಡಿದ್ರು. ಮನೆಯಲ್ಲಿ ಎಲ್ರು ಸಣ್ಣ ಪುಟ್ಟದಕ್ಕೆಲ್ಲ ಟಾರ್ಚರ್. ಅವ್ರ ಅತ್ತೆ ಮಾವ ಅದು ಇದು ಮಾಡಿದ್ರು ಸರ್. ಚೆನ್ನಾಗಿ ಹೊಡೆದ್ಬಿಟ್ಟು ಯಾವ್ದಾವ್ದೋ ಮಾತಿಗೆ ಏಳ್ಕ ಕೇಳೋದು ಜಾಸ್ತಿ, ಸ್ವಂತ ಬುದ್ಧಿ ಇಲ್ಲ ಸರ್. ಏಳ್ಕ ಮಾತು ಕೇಳಿ ಅವಾಗ ಗಂಟ ಹೊಡೆದ್ ಮಲ್ಸ್ಬಿಟ್ಟಿದ್ರು. ಒಟ್ನಲ್ಲಿ ಆತುರದಲ್ಲಿ ಕೈಗೊಂಡ ನಿರ್ಧಾರ ಹೇಗೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಈ ದಂಪತಿಯೇ ಸಾಕ್ಷಿ. ಇದೀಗ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳಿಂದ ವಿಲವಿಲನೆ ಒದ್ದಾಡುವಂತಾಗಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕಿ ಮಾಡಿದ ಎಡವಟ್ಟು ಬಾಲಕನ ಬದುಕೆ ಕತ್ತಲಾಗುವಂತೆ ಮಾಡಿದೆ. ಟೀಚರ್ ಕೋಪಕ್ಕೆ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಳುವಂತಾಗಿದೆ. ತಂದೆ ತಾಯಿ ಆದ್ಮೇಲೆ ಮಕ್ಕಳಿಗೆ ಗುರುಗಳೇ ದೇವರಾಗಿರ್ತಾರೆ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು. ಮಕ್ಕಳು ಎಡವಿದಾಗ ಒಳ್ಳೆ ದಾರಿಗೆ ತರೋದು ಶಿಕ್ಷಕರ ಕೆಲಸ. ಆದ್ರೆ ಕೆಲ ಶಿಕ್ಷಕರು ಮಕ್ಕಳ ಪಾಲಿಗೆ ರಾಕ್ಷಸರಾಗಿ ಬಿಡ್ತಾರೆ. ಇವರು ಮಾಡೋ ಎಡವಟ್ಟಿಗೆ ಗುರು ಅನ್ನೋ ಪದಕ್ಕೂ ಕಳಂಕ ತಂದು ಬಿಡ್ತಾರೆ. ಹೇಳಿದ ಮಾತು ಕೇಳಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿದ್ಯಾರ್ಥಿ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಹೇಳಿದ ಮಾತು ಕೇಳಲಿಲ್ಲ ಅಂತ ಶಿಕ್ಷಕಿ ಪಂಚ್. ಟೀಚರ್ ಹೊಡೆತಕ್ಕೆ ಹೋಯ್ತು ವಿದ್ಯಾರ್ಥಿ ಕಣ್ಣು. ಈ ಪುಟ್ಟ ಬಾಲಕರ ಹೆಸರು ಯಶವಂತ್. ಚಿಂತಾಮಣಿಯ ಯಗವಕೋಟೆ ಗ್ರಾಮದ ನಟರಾಜ್ ಹಾಗೂ ಅಂಕಿತಾ ದಂಪತಿಯ 2ನೇ ಮಗ. ಅದೇ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 2ನೇ ಕ್ಲಾಸ್ ಓದ್ತಿದ್ದಾನೆ. ಆದ್ರೆ ಕಳೆದ 3-4 ತಿಂಗಳಿಂದೆ ಸರಸ್ವತಿ ಅನ್ನೋ ಟೀಚರ್ ಪಾಠ ಮಾಡ್ತಾ ಇದ್ರು. ಈ ವೇಳೆ ಯಶವಂತ್ ಹೇಳಿದ ಮಾತು ಕೇಳಲಿಲ್ಲ ಅಂತ ಶಿಕ್ಷಕಿ ಕೋಲಲ್ಲಿ ಬಾರಿಸಿದ್ದಾರೆ. ಆ ಏಟು ಬಾಲಕನ ಕಣ್ಣಿಗೆ ಬಿದ್ದಿದ್ದು ಕಣ್ಣಿನ ನರ ಕಟ್ಟಾಗಿ ಒದ್ದಾಡುವಂತಾಗಿದೆ. ಆಮೇಲೆ ಚೆಕಪ್ ಕರ್ಕೊಂಡು ಹೋದರೆ ಅವ್ರು ಹೇಳಿದ್ರು ಸರ್, ಈ ಥರ ಕಣ್ಣು ನರ ಕಟ್ಟಾಗಿದೆ, ಆಪ್ರೇಷನ್ ಮಾಡಬೇಕು, ಮಗು ಕಣ್ಣು ಕಾಣಿಸ್ತಿಲ್ಲ ಅಂತ. ನರದ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತೋ ಇಲ್ವೋ ಗ್ಯಾರಂಟಿ ಕೊಡಲ್ಲ ನಾವು ಅಂತಂದ್ರೆ ಸರ್. 3 ಆಪ್ರೇಷನ್ ಮಾಡಿಸಿದ್ವಿ, ಕಣ್ಣು ಬಂದಿಲ್ಲ ಮಗುಗೆ.
ಹೆತ್ತವರಿಗೆ ಮಗನ ಸ್ಥಿತಿ ಕಂಡು ದಿಕ್ಕೇ ತೋಚದಂತಾಗಿದೆ. ಶಾಲೆ ಬಳಿ ಹೋಗಿ ಕೇಳಿದ್ರೆ ದೂರು ಏನು ಬೇಡ, ನಾವು ಸಹಾಯ ಮಾಡ್ತೀವಿ ಅಂದಿದ್ರಂತೆ. ಆದ್ರೆ ಯಶವಂತ್ ಕಣ್ಣು ದಿನ ಕಳೆದಂತೆ ಕಾಣದಂತಾಗಿದ್ದು ಆಪರೇಷನ್ ಮಾಡಿಸಬೇಕು ಅಂತ ವೈದ್ಯರು ಸೂಚಿಸಿದ್ದಾರೆ. ಹೀಗಾಗಿ ದಂಪತಿ ಹೋಗಿ ಸರಸ್ವತಿ ಟೀಚರ್ ಅನ್ನ ಕೇಳಿದ್ರೆ ಉಲ್ಟಾ ಹೊಡೆದಿದ್ದು ಧಮಕಿ ಹಾಕಿದ್ದಾರಂತೆ. ನಾವೇ ಹೊಡೆದಿದ್ದೇವೆ ಅಂತ ಸಾಕ್ಷಿ ಏನು ಅಂತ ಕೇಳಿದ್ದಾರೆ. ದೂರು ದಾಖಲಿಸೋಣ ಅಂದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಕಾಲ್ ಮಾಡಿಸಿ ಕೇಸ್ ಮುಚ್ಚಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಬಾಲಕನ ಹೆತ್ತವರು ಆರೋಪಿಸಿದ್ದಾರೆ. ಆಮೇಲೆ ಕೇಸ್ ಹಿಡಕ್ಕೆ ಹೋದರೆ ಕೇಸು ಅವ್ರು ತೆಗೆಯುತ್ತಡಿಲ್ಲ ಬಟ್ಲಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಈ ಮೇಸ್ಟ್ರು ಎಲ್ಲ ಪೊಲೀಸರು ಏನು ತೆಗೆದುಕೊಳ್ತಾರೆ ಸರ್. ಅವರು ಮಾತಾಡೋಣ ಅಂತಾರೆ. ಅವ್ರು ಫೋನ್ ಮಾಡಿದ್ರು, ಇವ್ರು ರೆಕಮೆಂಡ್ ಮಾಡೋದು, ಅದು ಯಾವ ಕಡೆ ಹೋಗಿಲ್ಲ. ಕೇಸ್ ಆದರೂ ಆಗಲಿ ಅಂತ ನಾವು ಸಿದ್ಧ ಇದ್ದೀವಿ. ಒಟ್ನಲ್ಲಿ ಬಾಲಕನ ಮೇಲೆ ತೋರಿದ ದರ್ಪಕ್ಕೆ ಇನ್ನು ಬಾಳಿ ಬದುಕಬೇಕಾದ ಬಾಲಕ ದೃಷ್ಟಿಹೀನವಾಗಿದ್ದು ಮಾತ್ರ ದುರಂತ. ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಆತ ಊರಿನ ಮುಖ್ಯಸ್ಥ. ಮದುವೆ ಕಾರ್ಯಕ್ರಮ ಅಂತ ಪಕ್ಕದೂರಿಗೆ 3 ಪಾತ್ರೆ ಕೊಟ್ಟಿದ್ದ. ಇದೇ ವಿಚಾರಕ್ಕೆ ಕೆಂಡವಾದ ಗ್ರಾಮಸ್ಥರು ಊರಿನ ಮುಖಂಡನಿಗೆ ಬಹಿಷ್ಕಾರ ಹಾಕಿದ್ದಾರೆ. ಪಕ್ಕದ ಊರಿಗೆ ಪಾತ್ರೆ ಕೊಟ್ಟಿದ್ದಕ್ಕೆ ಬಹಿಷ್ಕಾರ. ಗ್ರಾಮದ ಮುಖಂಡನಿಗೆ 5,000 ದಂಡ. ಅಕ್ಕಪಕ್ಕದ ಊರಿನವರು ಅಂದ್ರೆ ಕಷ್ಟ ಸುಖಕ್ಕೆ ಆಗೋರು ಅಂತೀವಿ. ಒಂದು ಗ್ರಾಮಕ್ಕೆ ಏನೇ ಸಮಸ್ಯೆಯಾದ್ರೆ ಕೈಲಾದ ಸಹಾಯ ಮಾಡೋರು ಅಂತ ನಂಬಿರ್ತಾರೆ. ಆದ್ರೆ ಕೆಲವೆಡೆ ಅಕ್ಕಪಕ್ಕದ ಊರಿನವರು ಅಂದ್ರೆ ಕೆಂಡದಂತಾಗಿ ಬಿಡ್ತಾರೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳುವಾರಿಯಲ್ಲಿ ಇಂಥದ್ದೇ ಜಿದ್ದಿಗೆ ಊರಿನ ಮುಖಂಡ ಪರದಾಡ್ತಿದ್ದಾರೆ. ಪಕ್ಕದ ಊರಿಗೆ ಪಾತ್ರೆ ಕೊಟ್ಟು ಸಹಾಯ ಮಾಡಿದ್ದಕ್ಕೆ ಹುಟ್ಟಿದ ಊರಿನಿಂದಲೇ ಬಹಿಷ್ಕಾರ ಹಾಕಿದ್ದಾರೆ. ಇವರ ಹೆಸರು ಭೈರಪ್ಪ ಅಂತ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳುವಾರೆ ಗ್ರಾಮದ ನಿವಾಸಿ. ಕಳೆದ 20 ವರ್ಷದಿಂದ ಊರಿನ ವಿಷಯದಲ್ಲಿ ಮುಂದಾಳತ್ವ ವಹಿಸುತ್ತಿದ್ರು. ಊರಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಸಮುದಾಯ ಭವನದಿಂದ ಪಾತ್ರೆ ತೆಗೆದುಕೊಂಡು ಹೋಗ್ತಿದ್ರು. ಇದರ ಜವಾಬ್ದಾರಿಯನ್ನು ಭೈರಪ್ಪನೇ ಹೊತ್ತಿದ್ರು. ಹೀಗಾಗಿ ಪಕ್ಕದ ಊರಲ್ಲಿ ಒಂದೇ ಬಾರಿ 3 ಮದುವೆ ಆಗ್ತಿತ್ತಂತೆ. ಅಲ್ಲಿ ಪಾತ್ರೆಗಳು ಶಾರ್ಟೇಜ್ ಆಗಿದ್ವು. ಹೀಗಾಗಿ ಭೈರಪ್ಪ ಪಕ್ಕದೂರಿಗೆ 3 ಪಾತ್ರೆಗಳನ್ನ ಕೊಟ್ಟಿದ್ರಂತೆ. ಇದರಿಂದ ಸಿಟ್ಟಿಗೆದ್ದ ಊರಿನವರು ಭೈರಪ್ಪನ ವಿರುದ್ಧ ಕೆಂಡ ಕಾರಿದ್ದಾರೆ. ಅಲ್ಲದೆ 5,000 ದಂಡ ವಿಧಿಸಿ ಊರಿಂದ ಬಹಿಷ್ಕರಿಸಿದ್ದಾರೆ. ನಾನು ಗ್ರಾಮದ ಮುಖಂಡನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ಪಾತ್ರೆ ತೆಗೆದುಕೊಟ್ಟೆ. ಪಾತ್ರೆ ತೆಗೆದುಕೊಟ್ಟಾದ ಮೇಲೆ ಅವರು ನನ್ನನ್ನು ಯಾಕೆ ಕೇಳಿಕೊಟ್ಟೆ, ಯಾಕೆ ನೀನು ಯಾರನ್ನ ಕೇಳಿಕೊಟ್ಟೆ ಅಂತೇಳಿ ನನ್ನನ್ನು ಇವರು 5 ಜನ ನನ್ನ ಹತ್ರ ಬಂದು ಗಲಾಟೆ ಮಾಡಿ ಆ ಗ್ರಾಮದಲ್ಲಿ ತಂದಿರ್ತಕ್ಕಂಥ ಪಾತ್ರೆ ಯಾವುದು ಎಲ್ಲ ಆ ಪಾತ್ರೆ ನನ್ನ ಮಗನ ಮದುವೆ ಕೇಳಿದಾಗ ಅವರು ನನಗೆ ಪಾತ್ರೆ ಕೊಡಲ್ಲ, ಯಾಕೆ ಕೊಡಬೇಕು ಅಂದರು. 5,000 ರೂಪಾಯಿ ದಂಡ ಹಾಕಿ ಅಂತ ಹೇಳಿದ್ರು. 5,000 ರೂಪಾಯಿ ನೀನು ತಪ್ಪು ಅಂತೇಳಿ ದಂಡ ಕೊಟ್ಟು ಅಂದರು. ಭೈರಪ್ಪ ಈ ಮೊದಲು ಸಾಕಷ್ಟು ಬಾರಿ ಪಕ್ಕದ ಊರಿನವರಿಗೆ ಪಾತ್ರೆಗಳನ್ನ ಕೊಟ್ಟಿದ್ರು. ಆದ್ರೆ ಈ ಸಲ ಬಹಿಷ್ಕಾರ ಹಾಕಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಭೈರಪ್ಪ 20 ವರ್ಷದಿಂದ ಮುಖಂಡನಾಗಿದ್ದಕ್ಕೆ ದ್ವೇಷವೋ ಅಥವಾ ಪಾತ್ರೆ ತೆಗೆದುಕೊಂಡ ಊರಿನವರ ಜೊತೆ ಜಿದ್ದೋ ಗೊತ್ತಿಲ್ಲ. ಪಾತ್ರೆ ಕೊಟ್ಟು ಊರಿನ ಮುಖಂಡ ವಿಲವಿಲ ಒದ್ದಾಡುವಂತಾಗಿದೆ. ಸುಮಾರು 15-20 ವರ್ಷದಿಂದನೂ ಆಗಿದ್ದೀನಿ. ಆಮೇಲೆ ಬೇರೆ ಜನಾಂಗದವರಿಗೂ ಪಾತ್ರೆ ಕೊಟ್ಟಿದ್ದಾರೆ. ಅದನ್ನು ಅವ್ರು ಕೇಳ್ತಿಲ್ಲ. ನಮ್ಮ ಜಾತಿ ಕುಲ ಕೊಟ್ಟವ್ರದ್ದೇ ಅವರಿಗೆ ದೊಡ್ಡ ತುಪ್ಪ ಇದೆ. ಮೂಢನಂಬಿಕೆ ಇಟ್ಕೊಂಡು ಮಾತಾಡ್ತಿದ್ದಾರೆ. ಸ್ವಾಮಿ ಬಿನ್ ಮೊಗಯ್ಯ, ಸತೀಶ ಬಿನ್ ದೇವಯ್ಯ, ಇವರು 3 ಜನ ಊರಲ್ಲಿ ಯಾರೂ ತಂಟೆ ತಕರಾರು ಮಾಡ್ತಿಲ್ಲ ನನ್ನ ಮದುವೆಗೆ. ಒಟ್ನಲ್ಲಿ ಬೇರೊಬ್ಬರಿಗೆ ಸಹಾಯ ಮಾಡೋಕೆ ಹೋಗಿ ಊರಿನ ಮುಖಂಡನನ್ನೇ ಊರಾಚೆ ತಳ್ಳಿರೋದು ವಿಪರ್ಯಾಸ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕೃಷ್ಣಾ ನದಿ ಬರಿದಾಗ್ತಾ ಇದ್ದಂತೆ ಹೆಚ್ಚಾಯಿತು ಮಣ್ಣು ಮಾಫಿಯಾ. ಸವದಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ಸಾಗಿದ ಮಣ್ಣು ತೆಗೆಯುವ ಕಾರ್ಯ. ಇಟ್ಟಿಗೆ ತಯಾರಿಕಾ ಘಟಕಗಳಿಗೆ ಮಣ್ಣು ಮಾರಾಟ. ಕಾಸರಗೋಡು ಬಂದರು ವಿರೋಧಿ ಹೋರಾಟಕ್ಕೆ ನಟ ಚೇತನ್ ಬೆಂಬಲ. ಮೀನುಗಾರರ ಮೇಲಿನ ದಬ್ಬಾಳಿಕೆಗೆ ಖಂಡನೆ. ಒಗ್ಗೂಡಿಸಿ ಹೋರಾಟ ಮಾಡುತ್ತೇವೆ ಎಂದ ಚೇತನ್. ತಂದೆಯ ಸಾವಿನ ನೋವಿನಲ್ಲೂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಅಣ್ಣ ತಂಗಿ. ಹೃದಯಾಘಾತದಿಂದ ಮೃತಪಟ್ಟಿದ್ದ ಹನುಮಂತಪ್ಪ. ಹಾವೇರಿ ಪದ್ಮಾವತಿಪುರ ತಾಂಡಾದಲ್ಲಿ ಘಟನೆ. ಶತಾಯುಷಿ ದಂಪತಿಗೆ 60ನೇ ವರ್ಷದ ವಿವಾಹ ಸಂಭ್ರಮ. ಶಿವಮೊಗ್ಗದ ಕಾಂಚಿ ಗೊಂಡನಕಪ್ಪ ಗ್ರಾಮದಲ್ಲಿ ವಿವಾಹೋತ್ಸವ. ಅಪರೂಪದ ಘಟನೆಯನ್ನ ಕಣ್ತುಂಬಿಕೊಂಡ ಕುಟುಂಬಸ್ಥರು.